ದೇವರು ನೇಮಕ ಮಾಡಿದ ದಿನ ಅಂದರೆ ರಕ್ಷಣೆಯ ದಿನ. ನಮ್ಮ ರಕ್ಷಣೆಯ ದಿನ ಯಾವುದು? ನಾವು ಅದರಲ್ಲಿ ಉಲ್ಲಾಸದಿಂದ ಆನಂದಿಸುತ್ತಿದ್ದೇವೆಯೋ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರಕ್ಷಣೆಯ ದಿನ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಾಮುಖ್ಯವಾದದ್ದು. ದೇವರ ವಾಕ್ಯ ಈ ಬಗ್ಗೆ ತಿಳಿಸುತ್ತದೆ. ನಿಮ್ಮ ಜೀವಿತವು ರಕ್ಷಣೆಯಲ್ಲಿ ಸಂತೋಷ ಪಡುತ್ತಿದೆಯೋ? ಇನ್ನೂ ಸಂಶಯದಲ್ಲಿದ್ದೀರಾ? ಹಾಗಾದರೆ ಬನ್ನಿರಿ, ಜೀವವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡಿ ಸತ್ಯವನ್ನು ಅರಿತುಕೊಳ್ಳೋಣ, ಆತ್ಮದಲ್ಲಿ ಬಲ ಹೊಂದೋಣ. ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ತಿಳಿಸಲು ಮರೆಯಬೇಡಿರಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ, ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕಾಗಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮ ಸಂಗಡ ಮಾತನಾಡು, ವಾಕ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸು. ನಾವು ಅವುಗಳನ್ನು ಅಂಗೀಕಾರ ಮಾಡಿಕೊಂಡು ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಕೃಪೆ ಕೊಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಅಪಾರವಾದ ಕೃಪೆಯನ್ನು ಸೂರ್ಯ ಮಾಡು. ಅವರು ಎಲ್ಲಿದ್ದರೂ ಕೂಡ ನಿನ್ನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ನಿನ್ನಲ್ಲಿ ಫಲಭರಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಇಡೀ ಕಾರ್ಯಕ್ರಮದಲ್ಲಿ ನಿನಗೆ ಮಾತ್ರ ಮಹಿಮೆ ಆಗಲಿ, ನಿನ್ನ ಚಿತ್ತ ನೆರವೇರಲಿ. ನಾವೆಲ್ಲರೂ ಆಶೀರ್ವಾದ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ನಿನ್ನ ವೈರಿ ಹಸಿದಿದ್ದರೆ ಅನ್ನವಿಡು, ಬಾಯಾರಿದ್ದರೆ ನೀರು ಕೊಡು. ಜ್ಞಾನೋಕ್ತಿಗಳು 25:21. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ 118ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಕ್ರಿಸ್ತನು ತನ್ನ ಮರಣದ ಮೊದಲು ಶಿಷ್ಯರೊಂದಿಗೆ ಹಾಡಿದ ಗೀತೆ ಎಂಬುದಾಗಿದೆ. ಪ್ರಿಯರೇ, ಈ ಅದ್ಭುತವಾದ ಕೀರ್ತನೆಯು ಹಲ್ಲೆಲೂಯಾ ಕೀರ್ತನೆಗಳ ಸರಣಿಯಲ್ಲಿ ಕೊನೆಯದು. ಆದ್ದರಿಂದಲೇ ಕ್ರಿಸ್ತನು ತನ್ನ ಮರಣದ ಹಿಂದಿನ ರಾತ್ರಿ ತನ್ನ ಶಿಷ್ಯರೊಂದಿಗೆ ಹಾಡಿದ್ದೆಂದು ತಿಳಿದಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಪಸ್ಕ ಹಬ್ಬದ ಆಚರಣೆಯಲ್ಲಿ ಪಾನಪಾತ್ರೆಯು 7 ಸಾರಿ ಸುತ್ತಲೂ ಕಳಿಸಲ್ಪಡುತ್ತಿತ್ತು ಎಂದು ಹೇಳುತ್ತಾರೆ. 7ನೇ ಸಾರಿ ಅದು ಯೇಸುವಿನ ಕೈಗೆ ಬಂದಾಗ ಆತನು ಹೇಳಿದನು, ನಾನು ಈ ಪಾತ್ರೆಯಲ್ಲಿ ಕುಡಿಯುವುದಿಲ್ಲ ಎಂದು ಹೇಳಿ ಅದನ್ನು ದಾಟಿಸಿದನು. ನಾನು ನನ್ನ ತಂದೆಯ ರಾಜ್ಯದಲ್ಲಿ ಹೊಸದಾಗಿ ಇದನ್ನು ಕುಡಿಯುತ್ತೇನೆ. ಆತನು ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಳ್ಳುತ್ತೇನೆಂದು ಹೇಳಿದ್ದಾನೆ. ಅದನ್ನು ಕ್ರೂಜೆಯಲ್ಲಿ ತೆಗೆದುಕೊಂಡನು. ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ ದೇವರ ಕುರಿಮರಿಯಾಗಿದ್ದಾನೆ. ಪಾನಪಾತ್ರೆಯು ಆತನ ರಕ್ತದ ಹೊಸ ಒಡಂಬಡಿಕೆಯಾಗಿದೆ. ನಮ್ಮ ಪಾನವು ಸವಿಯಾಗುವಂತೆ ಆತನು ಆ ಕಹಿಯಾದ ಪಾನವನ್ನು ಕುಡಿದನು. ದೇವರು ನಮಗೆ ಎಷ್ಟು ಒಳ್ಳೆಯವನಾಗಿದ್ದಾನೆ ನೋಡಿರಿ. ಕೀರ್ತನೆ 118 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಇಸ್ರಾಯೇಲ್ಯರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನ ಕೃಪೆ ಶಾಶ್ವತವೆಂದು ನಾವೆಲ್ಲರೂ ಹೇಳೋಣ. ನಾನು, ನೀವು ಎಲ್ಲರೂ, ನಾವೆಲ್ಲರೂ ಕರ್ತನನ್ನು ಸ್ತುತಿಸೋಣ, ಯಾಕಂದರೆ ಆತನು ಒಳ್ಳೆಯವನು. ಕೀರ್ತನೆ 118 4ರಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಯೆಹೋವನು ನನಗಿದ್ದಾನೆ, ಭಯಪಡೆನು, ಕರ್ತನು ನನಗೆ ಏನು ಮಾಡಾನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯನ್ನು ನಮ್ಮ ಕರ್ತನು ಹಾಡಿದನು. ಬಳಿಕ ಭಯವಿಲ್ಲದೆ ಕ್ರೂಜೆಯನ್ನು ಎದುರಿಸಿದನು. ಅಲ್ಲಿ ಆತನು ಕೂಗಿದನು, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಇದರಲ್ಲಿನ ಮರ್ಮವೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದಾನೆಂಬುದೇ.
ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕೀರ್ತನೆ 118 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನನಗೆ ಇದ್ದಾನೆ, ಆತನೇ ನನಗೆ ಸಹಾಯಕನು. ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಮಾನವರಲ್ಲಿ ಭರವಸೆ ಬಿಡುವುದಕ್ಕಿಂತ ದೇವರಲ್ಲಿ ಭರವಸೆ ಬಿಡುವುದನ್ನು ಕಲಿತಿದ್ದೀಯೋ? ಇದು ಒಳ್ಳೆಯ ಪಾಠವಾಗಿದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 118 9ನೇ ವಚನದಿಂದ 12ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಜನಾಂಗದವರೆಲ್ಲ ನನ್ನನ್ನು ಸುತ್ತಿಕೊಂಡರು. ಯೆಹೋವನ ಹೆಸರಿನಲ್ಲಿ ಅವರನ್ನು ಸಂಹರಿಸುವೆನು. ಅವರು ಸುತ್ತಲೂ ನನ್ನನ್ನು ಮುತ್ತಿದರು. ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು. ಅವರು ಜೇನ್ನೊಣಗಳಂತೆ ನನ್ನನ್ನು ಕವಿದರು. ಮುಳ್ಳಿನ ಬೆಂಕಿಯಂತೆ ಕ್ಷಣದಲ್ಲಿ ಅಳಿದು ಹೋಗುವರು. ಯೆಹೋವನ ಹೆಸರಿನಿಂದ ಅವರನ್ನು ಸಂಹರಿಸುವೆನು ಎಂಬುದಾಗಿ. ಪ್ರಿಯರೇ, ಜನಾಂಗದವರೆಲ್ಲ ನನ್ನನ್ನು ಸುತ್ತಿಕೊಂಡರು. ರೋಮ್ ಸಾಮ್ರಾಜ್ಯವು ಬಹು ಭಾಷಾ ರಾಷ್ಟ್ರವಾಗಿತ್ತು. ನಮ್ಮ ಕರ್ತನನ್ನು ಕ್ರೂಜಿಗೆ ಹಾಕಿದ್ದು ರೋಮ್ ಸಾಮ್ರಾಜ್ಯದವರು. ಆತನು ರೋಮಾಯ ಕ್ರೂಜೆಯ ಮೇಲೆ ಸತ್ತ ದಿನ ಆ ದೇಶಕ್ಕೆ ಅವಸಾನ ಸಮೀಪಿಸಿತು. ಅದರ ದಿನಗಳು ಲೆಕ್ಕಿಸಲ್ಪಟ್ಟವು. ಸುಮಾರು 1000 ವರ್ಷಗಳವರೆಗೆ ಲೋಕ ಸಾಮ್ರಾಜ್ಯವಾಗಿ ಮೆರೆದಿದ್ದ ಆ ರಾಜ್ಯ ಮಾನವ ಚರಿತ್ರೆಯಿಂದ ಅಳಿಸಲ್ಪಡುವ ದಿನ ಬರಲಿಕ್ಕಿತ್ತು. ಆದರೆ ಕ್ರಿಸ್ತ ವಿರೋಧಿಯಾಗಿ ಪುನಃ ಬರಲಿಕ್ಕಿದೆ. ಕೀರ್ತನೆ 118 14ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಬಲವೂ ಕೀರ್ತನೆಯು ಯಾಹುವೇ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅದ್ಭುತವಾದ ಭಾಗದಲ್ಲಿ ಬಿಡುಗಡೆಗಾಗಿ ಸ್ತುತಿ ಇರುತ್ತದೆ. ಇದು ರಕ್ಷಣೆಯ ಗೀತವಾಗಿದೆ. ಕೀರ್ತನೆ 118 15ರಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಉತ್ಸಾಹಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಗೈ ಉನ್ನತವಾಗಿದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಮ್ಮ ಕರ್ತನ ಪುನರುತ್ಥಾನಕ್ಕೆ ಸಂಬಂಧಪಟ್ಟದ್ದು. ಇನ್ನೊಂದು ವಿಚಾರವೂ ಇಲ್ಲಿದೆ: ಇಸ್ರಾಯೇಲು ಒಂದು ರಾಷ್ಟ್ರವಾಗಿ ಉಳಿಯಲಿದೆ ಎಂಬುದಾಗಿ. ಕೀರ್ತನೆ 118 18ನೇ ವಚನ ಹೀಗೆ ಹೇಳುತ್ತದೆ: ಯಾಹು ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು, ಮರಣಕ್ಕೆ ಒಪ್ಪಿಸಲಿಲ್ಲ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನು ಸತ್ತವರಿಂದ ಬದುಕಿ ಬಂದನು. ದೇವರು ಸಮಾಧಿಗಳನ್ನು ತೆರೆದು ಲೋಕದ ಜನಾಂಗಗಳನ್ನು ಸೇರಿಸುವನೆಂದು ಯೆಜ್ಕೇಲನ ಪ್ರವಾದನೆ ಗ್ರಂಥ 37ರಲ್ಲಿ ಹೇಳಿದೆ. ಕೀರ್ತನೆ 118 19 ಮತ್ತು 20ನೇ ವಚನಗಳನ್ನು ಗಮನಿಸಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀತಿ ದ್ವಾರಗಳನ್ನು ತೆರೆಯಿರಿ, ಒಳಗೆ ಪ್ರವೇಶಿಸಿ ಯಾಹುವನ್ನು ಕೊಂಡಾಡುವೆನು. ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನ ದ್ವಾರಗಳು ಯಾವುವು? ಕ್ರಿಸ್ತನು ಅದನ್ನು ಸ್ಪಷ್ಟಪಡಿಸಿದ್ದಾನೆ. ನಾನೇ ಆ ಬಾಗಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಅದು ಕುರಿಹಟ್ಟಿಯ ಬಾಗಲಾಗಿದೆ. ಆತನು ಇನ್ನೂ ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಅಲ್ಲಿ ಹೀಗಿದೆ: ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಕೀರ್ತನೆ 118 21ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ನೋಡುತ್ತೇವೆ: ನನಗೆ ಸದುತ್ತರವನ್ನು ದಯಪಾಲಿಸಿ ರಕ್ಷಿಸಿದಾತನೇ, ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಇನ್ನೊಂದು ಹೋಲಿಕೆಯನ್ನು ನೋಡುತ್ತೇವೆ. ಕೀರ್ತನೆ 118 22ನೇ ವಚನ ಹೀಗೆ ಹೇಳುತ್ತದೆ: ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಕಲ್ಲು ಎಂದರೆ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 42ರಲ್ಲಿ ಯೇಸು ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು.
ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಹೀಗಿದೆ. ಇಗೋ, ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದದೆ. ಆದುದರಿಂದ ನಂಬುವರಾದ ನಿಮಗೆ ಈ ಮಾನ ಉಂಟು. ನಂಬದೇ ಇರುವವರೆಗೂ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ, ಅದು ಎಡವುವ ಕಲ್ಲು, ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರುವ ಮಾತು ಸರಿಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬೊಲ್ಲದೇ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿ ಅವರು ನೇಮಕವಾದವರು ಎಂಬುದಾಗಿ. ಪ್ರಿಯರೇ, ಈ ಕಲ್ಲು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಕೀರ್ತನೆ 118 24ನೇ ವಚನ ಹೀಗೆ ಹೇಳುತ್ತದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೀರ್ತನೆಗಾರನು ಯಾವ ದಿನದ ಕುರಿತು ಮಾತನಾಡುತ್ತಿದ್ದಾನೆ? ಈ 24 ತಾಸುಗಳ ದಿನವೋ? ಅಲ್ಲ, ಆದರೆ ಅದು 24 ತಾಸುಗಳ ದಿನದ ಹಾಗೆ ಬೇರೆ ರೀತಿಯ ಕಾಲವನ್ನು ಸೂಚಿಸಬಹುದು. ಉದಾಹರಣೆಗೆ, ನಾವು ಈ ದಿನಗಳು ವಾಹನಗಳ ದಿನವಾಗಿದೆ ಎಂದು ಹೇಳಬಹುದು. ಹಾಗಾದರೆ ಕೀರ್ತನೆಗಾರನು ಹೇಳುವ ಈ ದಿನಗಳು ಯಾವುದು? ಅದು ಕರ್ತನು ನೇಮಕ ಮಾಡಿದ ದಿನ, ಅಂದರೆ ರಕ್ಷಣೆಯ ದಿನ. ಆ ದಿನವಾಗಿ 2000 ವರ್ಷಗಳು ದಾಟಿವೆ. ನಾವು ಅದರಲ್ಲಿ ಸಂತೋಷಿಸಿ ಉಲ್ಲಾಸ ಪಡೋಣ, ರಕ್ಷಣೆಯ ದಿನದಲ್ಲಿ ಆನಂದಿಸೋಣ. ಇಲ್ಲಿ ವಿಶ್ವಾಸಿಗಳು ಹೊಸನ್ನ, ಅಂದರೆ ಈಗ ರಕ್ಷಿಸು ಎಂದು ಕೂಗುತ್ತಾರೆ. ಯೇಸು ಯೆರೂಸಲೇಮನ್ನು ಪ್ರವೇಶಿಸಿದಾಗ ಜನರ ಗುಂಪು ಹೀಗೇ ಕೂಗಿತ್ತು. ಕೀರ್ತನೆ 118 25 ಮತ್ತು 26ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನೇ ದಯವಿಟ್ಟು ರಕ್ಷಿಸು, ಯೆಹೋವನೇ ದಯವಿಟ್ಟು ಸಾಫಲ್ಯ ಕೊಡು, ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ, ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ನೋಡುವಾಗ, ಕರ್ತನಾದ ಯೇಸು ದೇವಾಲಯವನ್ನು ಕೊನೆಯ ಸಾರಿ ಶುದ್ಧೀಕರಿಸಿದ ಮೇಲೆ ಈ ಮಾತನ್ನು ಉದ್ಗರಿಸಿ ಹೇಳಿದನು. ಆ ಬಳಿಕ ಯೆರೂಸಲೇಮಿನ ಕುರಿತು ದುಃಖಪಟ್ಟನು. ಆತನ ಮಾತು ಹೀಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 38 ಮತ್ತು 39ನೇ ವಚನಗಳು ಹೀಗೆ ಹೇಳುತ್ತದೆ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 118 27 ಹೀಗೆ ಹೇಳುತ್ತದೆ, ಯೆಹೋವನೇ ದೇವರು, ಆತನು ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನೆ. ರೆಂಬೆಗಳನ್ನು ಹಿಡಿದುಕೊಂಡು ಮೆರವಣಿಗೆಯಾಗಿ ಯಜ್ಞವೇದಿಯ ಕೊಂಬುಗಳ ಸಮೀಪಕ್ಕೆ ಬನ್ನಿರಿ ಎಂಬುದಾಗಿ. ಪ್ರಿಯರೇ, ಇದು ಕ್ರೂಜೆಯ ಮೇಲಿನ ಕ್ರಿಸ್ತನ ಚಿತ್ರವಾಗಿದೆ. ಆತನು ನಿನಗಾಗಿ ನನಗಾಗಿ ಯಜ್ಞಾರ್ಪಿತನಾದನು. ಕೀರ್ತನೆ 118 28 ಮತ್ತು 29ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ದೇವರೇ, ನಿನ್ನನ್ನು ಘನಪಡಿಸುತ್ತೇನೆ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತನೇ, ನಾನು ನೀವು ಕರ್ತನನ್ನು ಕೊಂಡಾಡುವ ಅಗತ್ಯತೆಯನ್ನು ನಾನು ನಿಮಗೆ ಮನದಟ್ಟು ಮಾಡಲಿಕ್ಕಾದರೆ ಒಳ್ಳೆಯದಿತ್ತು. ನನ್ನ ಮಾಂಸದ ಶರೀರದಲ್ಲಿ ಅನೇಕ ತಡೆಗಳು ನನಗಿರುತ್ತವೆ. ನಾನು ಒಂದು ಹೂವಿನಂತೆ ತೆರೆದುಕೊಂಡು ನನ್ನ ದೇವರಿಗೆ ಸ್ತುತಿ ಉಪಕಾರಗಳನ್ನು ಸಲ್ಲಿಸುವಂತಾದರೆ ಎಷ್ಟೋ ಒಳ್ಳೆಯದು. ಆತನಿಗೆ ಅಡ್ಡಬಿದ್ದು ಆತನನ್ನು ಆರಾಧಿಸುವಂತಾದರೆ, ಆತನನ್ನು ಘನಪಡಿಸಿ ಸ್ತುತಿಸುವುದು ಅತ್ಯವಶ್ಯಕವಾದದ್ದಾಗಿದೆ. ಆತನು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ನಮ್ಮ ಪ್ರೀತಿಯನ್ನು ಆತನಿಗೆ ಗೌರವ ಸ್ತೋತ್ರಗಳೊಡನೆ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 119ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರ ವಾಕ್ಯಕ್ಕೆ ಸ್ತುತಿ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ಅತ್ಯಂತ ದೀರ್ಘ ಕೀರ್ತನೆ ಹಾಗೂ ಸತ್ಯವೇದದ ಅತೀ ಉದ್ದವಾದ ಅಧ್ಯಾಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಅದರಲ್ಲಿ 176 ವಚನಗಳಿವೆ. 2 ವಚನಗಳನ್ನು ಬಿಟ್ಟರೆ
ಉಳಿದ ಪ್ರತಿಯೊಂದು ವಚನವು ದೇವರ ವಾಕ್ಯವನ್ನು ಸ್ತುತಿಸುವಂಥದ್ದಾಗಿದೆ. ನೀವು ದೇವರ ವಾಕ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡುವಂತಾದರೆ, ವಿಶ್ವಾಸಿಗಳಾದ ನಾವು ದೇವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟನೋ ಅದಕ್ಕೇನೇ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಈ ದಿನಗಳಲ್ಲಿ ಕಾರ್ಯಕ್ರಮಗಳು, ಸಮಾರಂಭಗಳು, ಕ್ರಮ ನಿಯಮಗಳು ಮತ್ತು ಸಭಾ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವ ಕೊಡಲಾಗುತ್ತದೆ. ನಮ್ಮ ಪ್ರಾಮುಖ್ಯತೆಯು ದೇವರ ವಾಕ್ಯಕ್ಕೆ ಇರಬೇಕಾಗಿದೆ. ಯಾಕಂದರೆ ಆತನು ಅದನ್ನು ಮಾತ್ರ ಆಶೀರ್ವದಿಸುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ದೇವರು ನನ್ನನ್ನಾಗಲಿ ನನ್ನ ಸೇವೆಯನ್ನಾಗಲಿ ಬೇರಾವುದನ್ನೇ ಆಗಲಿ ಆಶೀರ್ವದಿಸುತ್ತೇನೆ ಎಂದು ಹೇಳಿರದೆ ತನ್ನ ವಾಕ್ಯವನ್ನು ಆಶೀರ್ವದಿಸುತ್ತೇನೆಂದು ಹೇಳಿದ್ದಾನೆ. ಪ್ರಿಯರೇ, ಅನೇಕರು ದೇವರು ಇಸ್ರಾಯೇಲನ್ನು ಬಿಟ್ಟಿದ್ದಾನೆಂದು ನೆನೆಸುತ್ತಾರೆ. ಆದರೆ ದೇವರು ಅವರನ್ನು ಕೈಬಿಡಲಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 15ನೇ ವಚನದಲ್ಲಿ ಪೌಲನು ಇದನ್ನು ಸ್ಪಷ್ಟಪಡಿಸುತ್ತಾನೆ. ಅದೇನೆಂದರೆ, ಯಾಕೆಂದರೆ ಇಸ್ರಾಯೇಲ್ಯರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದಲ್ಲವೇ ಎಂಬುದಾಗಿ. ಪ್ರಿಯರೇ, ದೇವರು ಖಂಡಿತವಾಗಿ ಇಸ್ರಾಯೇಲ್ಯರನ್ನು ಬಿಡಲಿಲ್ಲ. ಕರ್ತನಾದ ಯೇಸು ಸತ್ತವರೊಳಗಿಂದ ಎದ್ದು ಬಂದಂತೆ ಈ ಜನರು ಕೂಡ 1000 ವರ್ಷದ ಆಳಿಕೆಯಲ್ಲಿ ಜನಾಂಗವಾಗಿ ಕೂಡಿಸಲ್ಪಡುವರು ಮತ್ತು ದೇವರು ವಿಶೇಷವಾದ ರೀತಿಯಲ್ಲಿ ಜನಾಂಗಗಳನ್ನು ರಕ್ಷಿಸುತ್ತಾನೆ. ಪ್ರಿಯರೇ, ನೀವು ಸತ್ತವರೊಳಗಿಂದ ಜೀವ ಹೊಂದಿ ಬರುವುದಾದರೆ, ಅಂದರೆ ನಿತ್ಯ ಜೀವವನ್ನು ಪಡೆಯುವುದಾದರೆ, ಅದು ದೇವರ ವಾಕ್ಯದ ಮೂಲಕವಾಗಿ ಆಗುವುದು. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ. ಪ್ರಿಯರೇ, ನಾವು ಕ್ರಿಸ್ತನನ್ನು ಪ್ರಕಟಿಸುವ ದೇವರ ವಾಕ್ಯದ ಮೂಲಕ ಸ್ವೀಕರಿಸಲ್ಪಟ್ಟವರಾಗಿದ್ದೇವೆ. ದೇವರ ವಾಕ್ಯವು ನಿಮಗೆ ಜೀವವನ್ನು ತರುತ್ತದೆ, ಸ್ವಾತಂತ್ರ್ಯವನ್ನು ಕೊಡುತ್ತದೆ, ಸಂತೋಷವನ್ನೂ ತರುತ್ತದೆ ಹಾಗೂ ಆಶೀರ್ವಾದವನ್ನೂ ತರುತ್ತದೆ. ಈ ಅದ್ಭುತವಾದ ಕೀರ್ತನೆಯಲ್ಲಿ ದೇವರ ವಾಕ್ಯವನ್ನು ಅನೇಕ ಶಬ್ದಗಳಿಂದ ಕರೆಯಲಾಗಿದೆ. ವಾಕ್ಯ, ಹೇಳಿಕೆ, ಮಾರ್ಗ, ಸಾಕ್ಷಿ, ನ್ಯಾಯತೀರ್ಪಿನ ನಿಯಮಗಳು, ಆಜ್ಞೆಗಳು, ಧರ್ಮಶಾಸ್ತ್ರ, ಅಪ್ಪಣೆಗಳು, ನಂಬಿಗಸ್ತಿಕೆ ಇತ್ಯಾದಿ. ಪ್ರಿಯರೇ, ಈ ಕೀರ್ತನೆಯನ್ನು ನಾವು ಇಬ್ರಿಯ ವರ್ಣಮಾಲೆಯ ಮೊದಲ ಅಕ್ಷರದಿಂದ ಪ್ರಾರಂಭಿಸೋಣ. ಇಬ್ರಿಯ ಅಕ್ಷರಗಳಿಗೆ ಕನ್ನಡದ ಸೂಕ್ತ ಪದಗಳಿಲ್ಲದ್ದರಿಂದ ಭಾಷಾಂತರಕ್ಕೆ ಸುಲಭವಾಗುವಂತೆ ಸಂಖ್ಯೆಗಳನ್ನೇ, ಅಂದರೆ 1ರಿಂದ 22ರವರೆಗೆ ಉಪಯೋಗಿಸಲಾಗಿದೆ. 1ನೇದು ಕೀರ್ತನೆ 119 1 ಮತ್ತು 2ನೇ ವಚನ ಗಮನಿಸಿ. ಅಲ್ಲಿ ಹೀಗೆ ಬರ್ತದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು ಎಂಬುದಾಗಿ. ಪ್ರಿಯರೇ, ನಾವು ದೇವರನ್ನು ಪೂರ್ಣ ಹೃದಯದಿಂದ ಹುಡುಕುವುದಾದರೆ ಎಷ್ಟೋ ಒಳ್ಳೆಯದು. ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. 2ನೇದು ಕೀರ್ತನೆ 119 9ನೇ ವಚನ ಹೀಗೆ ಹೇಳುತ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬ ಯೌವನಸ್ಥನು ಈ ದಿನಗಳಲ್ಲಿ ಕಲಿಯಬೇಕಾದದ್ದು ದೇವರ ವಾಕ್ಯವನ್ನು. ಶಾಲೆಗಳಲ್ಲಿ ದೇವರ ವಾಕ್ಯವನ್ನು ಬಿಟ್ಟು ಬೇರೆ ಎಲ್ಲವನ್ನು ಕಲಿಸುತ್ತಾರೆ. ಶಾಲೆಯಲ್ಲಿ ಸತ್ಯವೇದ ಕಲಿಸುವುದು ಕಾನೂನಿಗೆ ವಿರುದ್ಧವಾದದ್ದು. ಆದರೆ ಅವರಿಗೆ ದೇವರ ವಾಕ್ಯವನ್ನು ನಾವು ಕೊಡಬೇಕು. ಕೀರ್ತನೆ 119 11ನೇ ವಚನ ಹೀಗೆ ಹೇಳುತ್ತದೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದ ವಚನಗಳನ್ನು ನಾವು ಬಾಯಿಪಾಠ ಮಾಡಿಕೊಂಡರೆ ಸಾಕು ಎಂದು ಅನೇಕರು ಅಭಿಪ್ರಾಯ ಪಡುತ್ತಾರೆ. ಆ ರೀತಿ ಬಾಯಿಪಾಠ ಮಾಡುವುದು ಒಳ್ಳೆಯ ಸಂಗತಿಯೇ. ಆದರೆ ಅನೇಕ ಮಕ್ಕಳು ಈ ರೀತಿ 100 ವಚನಗಳನ್ನು ಬಾಯಿಪಾಠವಾಗಿ ಹೇಳಬಲ್ಲರು. ಕೀರ್ತನೆಗಾರನು ಹೇಳುತ್ತಾನೆ, ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳುವಾಗ ಅವನ ಮಾತಿನ ಅರ್ಥ ನಾನು ಅದಕ್ಕೆ ವಿಧೇಯನಾಗುತ್ತೇನೆ ಎಂದು. ಅದು ಪ್ರಾಮುಖ್ಯವಾದದ್ದು. 3ನೇದಾಗಿ ಕೀರ್ತನೆ 119 18ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು ಎಂಬುದಾಗಿ. ಪ್ರಿಯರೇ,
ಪೂರ್ಣ ಸತ್ಯವೇದ ಅಧ್ಯಯನದ ಸರಣಿಯ ಪ್ರಾರಂಭದಲ್ಲಿ ನಾನು ಉಪಯೋಗಿಸಿದ ವಚನ ಇದೇ ಆಗಿದೆ. ಅದು ಬಹಳ ಉತ್ತಮ ವಚನವಾಗಿದೆ. ನನ್ನ ಕಣ್ಣು ತೆರೆ, ಆಗ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. 4ನೇದಾಗಿ ಕೀರ್ತನೆ 119, 25ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತದೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಉಜ್ಜೀವಿಸ ಮಾಡು ಎಂಬುದಾಗಿ. ಪ್ರಿಯರೇ, ಈ ದಿನಗಳ ಸ್ವಭಾವ ಕೆಳಗೆ ಎಳೆಯುವಂಥದ್ದು. ಎಲ್ಲವೂ ನಮ್ಮನ್ನು ಕೆಳಮಟ್ಟಕ್ಕೆ ಎಳೆಯುತ್ತದೆ. ನಮ್ಮ ಪ್ರಾಣವು ನಮ್ಮನ್ನು ಈ ಲೋಕದಲ್ಲಿ ಕೆಳಕ್ಕೆಳೆಯುತ್ತದೆ. ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಶರೀರವು ಕೆಳಕ್ಕೆ ಇಳಿಯುವುದಲ್ಲದೆ ನಮ್ಮ ಪ್ರಾಣವು ನಮ್ಮನ್ನು ಈ ಲೋಕದಲ್ಲಿ ಕೆಳಕ್ಕೆಳೆಯುತ್ತದೆ. ಇದನ್ನು ನಾವು ಹೇಗೆ ಜಯಿಸಬಹುದು? ದೇವವಾಕ್ಯದಲ್ಲಿ ನೋಡುತ್ತೇವೆ, ನಿನ್ನ ಮಾತಿಗನುಸಾರವಾಗಿ ನನ್ನನ್ನು ಉಜ್ಜೀವಿಸ ಮಾಡು ಎಂಬುದಾಗಿ. 5ನೇದಾಗಿ ಕೀರ್ತನೆ 119, 33ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆಯ ತನಕ ಅದರಲ್ಲಿ ನಡೆಯುವೆನು ಎಂಬುದಾಗಿ. ಪ್ರಿಯರೇ, ದೇವರೊಂದಿಗೆ ಸಾಗುತ್ತಾ, ಓಟವನ್ನು ತಾಳ್ಮೆಯಿಂದ ಓಡುತ್ತಾ, ಯೇಸುವನ್ನೇ ನೋಡುತ್ತಾ ಸಾಗಬೇಕು. 6ನೇದಾಗಿ ಕೀರ್ತನೆ 119, 41ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನಿನ್ನ ಕೃಪೆಯೂ ನನಗೆ ದೊರಕಲಿ, ನಿನ್ನ ನುಡಿಗನುಸಾರವಾಗಿ ರಕ್ಷಣೆ ಉಂಟಾಗಲಿ ಎಂಬುದಾಗಿ. ಪ್ರಿಯರೇ, ದೇವರ ಕನಿಕರವು ನಮ್ಮ ಕಡೆಗೆ ಚಾಚಲ್ಪಟ್ಟಿದೆ. ಅದು ನಮ್ಮ ಕಡೆಗೆ ತರುವ ಮಾಧ್ಯಮವೇ ದೇವರ ವಾಕ್ಯ. ಆದ್ದರಿಂದ ಕೀರ್ತನೆಗಾರನು ಹೇಳುತ್ತಾನೆ, ಕೀರ್ತನೆ 119, 47ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟವಾಗಿದೆ ಎಂಬುದಾಗಿ. ಪ್ರಿಯ ಮಿತ್ರನೇ, ದೇವರ ವಾಕ್ಯವನ್ನು ಓದುವುದರಿಂದ ನಿನಗೆ ಸಂತೋಷ ಉಂಟಾಗುತ್ತದೋ? ನೀನು ಸತ್ಯವೇದವನ್ನು ಪ್ರೀತಿಸ್ತೀಯೋ? ನೀನು ಪ್ರೀತಿಸ್ತಿಲ್ಲವಾದರೆ ನಿನಗೆ ದೇವರ ವಾಕ್ಯದ ಮೇಲಿನ ಪ್ರೀತಿಯನ್ನು ಕಂಡುಕೊಳ್ಳುವಂತೆ ದೇವರನ್ನು ಕೇಳಿಕೋ. 7ನೇದಾಗಿ ಕೀರ್ತನೆ 119, 49ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡಿಕೋ, ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದೆಯಲ್ಲ ಎಂಬುದಾಗಿ. ಪ್ರಿಯರೇ, ನಾನು ನಿರೀಕ್ಷಿಸಿಕೊಂಡಿರಲು ಆಧಾರವಾದ ನಿನ್ನ ವಾಗ್ದಾನಗಳನ್ನು ನೆರವೇರಿಸು. 8ನೇದಾಗಿ ಕೀರ್ತನೆ 119, 57ನೇ ವಚನ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನೇ, ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಕೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ ಎಂಬುದಾಗಿ. ಪ್ರಿಯರೇ, ಇದರ ಅಕ್ಷರಸ ಅರ್ಥ ನನ್ನ ಪಾಲಾಗಿರುವ ಯೆಹೋವನೇ ಎಂಬುದಾಗಿ. ಕೀರ್ತನೆ 119, 62ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿ ಏಳುವೆನು ಎಂಬುದಾಗಿ. ಪ್ರಿಯ ಮಿತ್ರನೇ, ನೀನು ಎಂದಾದರೂ ರಾತ್ರಿ ಜಾವದಲ್ಲಿ ದೇವರ ವಾಕ್ಯಕ್ಕಾಗಿ ಆತನಿಗೆ ಉಪಕಾರ ಹೇಳಿದೆಯೋ? ಈ ರಾತ್ರಿ ಎದ್ದು ಹಾಗೇ ಮಾಡು. 9ನೇದಾಗಿ ಕೀರ್ತನೆ 119, 69ರಿಂದ 70ನೇ ವಚನ ಹೀಗೆ ಹೇಳುತ್ತದೆ: ಗರ್ವಿಷ್ಠರು ನನಗೆ ವಿರುದ್ಧವಾಗಿ ಸುಳ್ಳು ಕಲ್ಪಿಸಿದ್ದಾರೆ, ನಾನಾದರೋ ಪೂರ್ಣ ಮನಸ್ಸಿನಿಂದ ನಿನ್ನ ನೇಮಗಳನ್ನು ಕೈಕೊಳ್ಳುವೆನು. ಕೊಬ್ಬಿನಂತೆ ಅವರ ಬುದ್ಧಿ ಮಂದವಾಯಿತು, ನಾನಾದರೋ ನಿನ್ನ ಧರ್ಮಶಾಸ್ತ್ರದಲ್ಲಿ ಉಲ್ಲಾಸ ಪಡುತ್ತೇನೆ ಎಂಬುದಾಗಿ. ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಸರಿಯಾಗಿ ನಡಕೊಳ್ಳಬೇಕು. ಅದು ಹೃದಯ ರೋಗಕ್ಕೆ ಒಳ್ಳೆಯ ಔಷಧ. 10ನೇದಾಗಿ ಕೀರ್ತನೆ 119, 73ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು, ನಿನ್ನ ಆಜ್ಞೆಗಳನ್ನು ಕಲಿಯುವುದಕ್ಕೆ ನನಗೆ ಬುದ್ಧಿಯನ್ನು ಕೊಡು. ಪ್ರಿಯರೇ, ದೇವರು ನಮ್ಮನ್ನು ಉಂಟು ಮಾಡಿದನು. ನಮಗೆ ಏನು ಬೇಕೆಂದು ಆತನಿಗೆ ಚೆನ್ನಾಗಿ ಗೊತ್ತು. 11ನೇದಾಗಿ ಕೀರ್ತನೆ 119, 83ನೇ ವಚನ ಹೀಗೆ ಹೇಳುತ್ತದೆ: ಹೊಗೆಯಲ್ಲಿ ನೇತು ಹಾಕಿರುವ ಬುದ್ದಲಿಯಂತಿದ್ದೇನೆ, ಆದರೂ ನಿನ್ನ ನಿಬಂಧನೆಗಳನ್ನು ಮರೆಯಲಿಲ್ಲ ಎಂಬುದಾಗಿ. ಪ್ರಿಯರೇ, ದೀರ್ಘಕಾಲ ಅತಿಯಾದ ಹಿಂಸೆಗಳನ್ನು ಅನುಭವಿಸಿದವನ ಚಿತ್ರಣವಿದು. ಆದರೆ ದೇವರ ವಾಕ್ಯವು ಅವನ ಆಧಾರವಾಗಿದ್ದರಿಂದ ಅವನು ಕೈ ಬಿಡಲಿಲ್ಲ. 12ನೇದಾಗಿ ಕೀರ್ತನೆ 119, 89ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ. ಪ್ರಿಯರೇ, ನಿಜವಾಗಿ ಅದು ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಆಕಾಶ ಭೂಮಿಗಳು ಅಳಿದು ಹೋಗಬಹುದು, ಆತನಿರುವ ಸ್ಥಳದಲ್ಲಿ ವಾಕ್ಯವು ಅಳಿಯದೇ ಇರುತ್ತದೆ. 13ನೇದಾಗಿ ಕೀರ್ತನೆ 119, 97ನೇ ವಚನ ಹೀಗೆ ಹೇಳುತ್ತದೆ: ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ ಎಂಬುದಾಗಿ. ಪ್ರಿಯ ಮಿತ್ರನೇ, ಅವನು ದೇವರ ವಾಕ್ಯವನ್ನು ಪ್ರೀತಿಸಿರುವುದರಿಂದ ಅದನ್ನೇ ಧ್ಯಾನ ಮಾಡುತ್ತಿದ್ದನು.
ಧ್ಯಾನ ಮಾಡಿದ ಬಳಿಕ ಅದನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಿದನು. ಕೀರ್ತನೆ 119:99 ವಚನ ಹೀಗೆ ಹೇಳುತ್ತದೆ, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಪ್ರಿಯರೇ, ಕ್ರಿಸ್ತನ ಪಾದದಲ್ಲಿ ಕೂತ ದೀನ ಭಕ್ತರು ದೇವರ ವಾಕ್ಯದಲ್ಲಿ ತುಂಬ ಕಲಿತು ಇತರರಿಗಿಂತ ಪರಿಣಿತರಾಗಿದ್ದಾರೆ. 14ನೇದಾಗಿ ಕೀರ್ತನೆ 119:105 ವಚನ ಹೀಗೆ ಹೇಳುತ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕೂ ಆಗಿದೆ ಎಂಬುದಾಗಿ. ಪ್ರಿಯರೇ, ನಾವು ಪ್ರತಿಯೊಬ್ಬರೂ ದೇವರ ವಾಕ್ಯವನ್ನು ವೈಯಕ್ತಿಕವಾಗಿ, ಪ್ರಾಯೋಗಿಕವಾಗಿ ಮತ್ತು ಅಭ್ಯಾಸವಾಗಿ ಉಪಯೋಗಿಸಬೇಕು. ಈ ಕತ್ತಲೆಯ ಲೋಕ ಪ್ರಯಾಣದಲ್ಲಿ ಅದು ಅವಶ್ಯ. 15ನೇದಾಗಿ 119ನೇ ಕೀರ್ತನೆ 113ನೇ ವಚನ ಹೀಗೆ ಹೇಳುತ್ತದೆ, ಚಪಲ ಚಿತ್ತರನ್ನು ದ್ವೇಷಿಸುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುತ್ತೇನೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ದೇವರ ವಾಕ್ಯಕ್ಕೆ ಸಮಯ ಕೊಡುವುದಾದರೆ ಇತರ ವ್ಯರ್ಥವಾದ ಪುಸ್ತಕಗಳಿಗೆ ನೀನು ಗಮನ ಕೊಡುವುದಿಲ್ಲ. ಕೊನೆಯದಾಗಿ 16ನೇದಾಗಿ ಕೀರ್ತನೆ 119:126 ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ನಿನ್ನ ಕಾರ್ಯ ನಡೆಸುವುದಕ್ಕೆ ಸಮಯ ಬಂದದೆ, ನಿನ್ನ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಈ ದಿನಗಳಲ್ಲಿ ಈ ಪ್ರಾರ್ಥನೆ ಮಾಡಬೇಕಾಗಿದೆ. ನಾನು ಹೀಗೆ ಪ್ರಾರ್ಥಿಸುತ್ತೇನೆ, ದೇವರೇ, ಈ ಲೋಕವು ನಿನ್ನನ್ನು, ನಿನ್ನ ವಾಕ್ಯವನ್ನು ಮರೆತು ಬಿಟ್ಟಿದೆ. ಅದನ್ನು ಜನರಿಗೆ ತಲುಪಿಸಲು ಸಹಾಯ ಮಾಡು. ಈ ಲೋಕವು ನಿನ್ನ ವಾಕ್ಯವನ್ನು ತಿಳಿದುಕೊಳ್ಳಲಿ ಎಂಬುದಾಗಿ. ಪ್ರಿಯ ಮಿತ್ರರೇ, ದಿನನಿತ್ಯವೂ ನಾವು ದೇವರ ವಾಕ್ಯವನ್ನು ಅರಿತುಕೊಂಡು ಅದಕ್ಕೆ ವಿಧೇಯರಾಗಿ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನ ಎಷ್ಟೊಂದು ಅದ್ಭುತವಾದ ಸತ್ಯಗಳನ್ನು ತಿಳಿಸಿದೆಯಲ್ಲವೇ? ದೇವರ ನಾಮಕ್ಕೆ ಮಹಿಮೆಯಾಗಲಿ. ಮುಖ್ಯವಾದ ಮೂಲೆಗಲ್ಲಾದ ಯೇಸು ಕ್ರಿಸ್ತನ ರಕ್ಷಣೆಯ ಸಂತೋಷದಲ್ಲಿ ವಾಕ್ಯಭರಿತರಾಗಿ ಜೀವಿಸೋಣ. ಅನೇಕರಿಗೆ ದೇವರ ಪ್ರೀತಿಯನ್ನು ಸಾರೋಣ. ಪ್ರಿಯ ವೀಕ್ಷಕರೇ, ಇತರರಿಗೆ ಈ ಸೇವೆಯನ್ನು ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.